ಇಂದ ಮೇಲೆ ತೊಂದರೆ ಕೊಡಲು ನನ್ನ ಮನ ಒಪ್ಪದು. ಅದಕ್ಕಾಗಿಯೇ ನನ್ನ ವಿದ್ಯಾಭ್ಯಾಸ ನಿಲ್ಲಿಸಿ ನಿಮ್ಮ ಫ್ಯಾಕ್ಟರಿಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಕೇಳೋಣ ಅಂತ ಬಂದೆ. ಲೇ ಮೋನ, ನಿನಗೆ ತಲೆ ಕೆಟ್ಟಿಲ್ಲ ತಾನೆ? ಯಾಕೆ? ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯೆನ ಅರ್ಧಕ್ಕೆ ನಿಲ್ಲಿಸ್ತೀನಂತ ಹೇಳ್ತೀಯಲ್ಲೋ. BA ಮುಗಿಸಿ ಯಾವುದಾದರೂ ಒಂದು ನೌಕರಿ ಹುಡುಕಿಕೊಂಡು ಆಯಾಗಿ ಇರಬೇಕು. ನಿನ್ನನ್ನೇ ಅವಲಂಬಿಸಿಕೊಂಡಿರುವ ನಿನ್ನ ತಂದೆ ತಾಯಿಗಳ ಗತಿಯನ್ನು ಈಗ ನಿನಗಾದ ತೊಂದರೆ ಆದರೂ ಏನು ಹೇಳಬಾರದೆ? ನಮ್ಮ ತಂದೆಯವರು ಹಣಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೆ ನಿರಾಶರಾಗಿ ಮನೆಗೆ ಬಂದು, ಮೋಹನ ಸಾಕು ನಿಲ್ಲಿಸುವುದು ನಿನ್ನ ವಿದ್ಯಾಭ್ಯಾಸ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಟ್ರು. ಅದಕ್ಕೆ ಯಾವ ದಾರಿ ಕಾಣದೆ ನಿನ್ನಲ್ಲಿಗೆ ಬರಬೇಕಾಯಿತು. ಲೇ ಮೋನ, ಈ ದಯಾನಂದ ಬದುಕಿರುವವರೆಗೂ ನೀನು ಬಡವನಲ್ಲ. ನಿನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಬೇಕಾದರೂ ನಾನು ಕೊಡುತ್ತೇನೆ. ಹಿಂದೆ ಬೆಂಗಳೂರಿಗೆ ಹೊರಡೋ ಸಿದ್ಧತೆ ಮಾಡು. ದಯಾನಂದ, ನಿನ್ನ ಋಣ ತೀರಿಸುವ ಕಾಲ ಬಂದೇ ಬರುತ್ತೆ ಕಣೋ, ನೀನೇನು ಯೋಚನೆ ಮಾಡಬೇಡ. ತೆಗೆದುಕೋ ಈ 2,000. ಇನ್ನೂ ಹಣ ಬೇಕಾದರೆ ಪತ್ರ ಬರಿ, ಕಳಿಸಿಕೊಡುತ್ತೇನೆ. ದಯಾನಂದ, ನೀನು ನಿಜವಾಗಿಯೂ ನನ್ನ ಸ್ನೇಹಿತನಲ್ಲ, ನನ್ನ ಪಾಲಿನ ದೇವರು. ಚೈತೆ ಮೋನ, ಇದೆಲ್ಲ ನನಗೆ ಸರಿ ಕಾಣುವುದಿಲ್ಲ. ನೋಡು, ನಾವಿಬ್ಬರು ಚಿಕ್ಕಂದಿನಿಂದ ಬಾಲ ಸ್ನೇಹಿತರು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗದಿದ್ದರೆ ಅದೆಂತ ಸ್ನೇಹ? ಸಹಾಯ ಸಹಕಾರ ತೋರುವುದೇ ನಿಜವಾದ ಸ್ನೇಹ. ದಯಾನಂದ, ನಾನಿನ್ನು ಬರಲೇ? ಲೇ, ಮನೆಗೆ ಬಂದು ಹಾಗೆ ಹೋಗ್ತೀನಂತ ಹೇಳ್ತೀಯಲ್ಲೋ, ಒಂದು ಓಟ ಹಾಲು ಕುಡಿದು ಹೋಗುವಂತೆ ಕುಳಿತುಕೋ. ಲಿಂಗಜ್ಜ, ಲಿಂಗಜ್ಜ. ಹೌದು, 2 ಗ್ಲಾಸ್ ಹಾಲು ತೆಗೆದುಕೊಂಡು ಬಾ. ಆಗಲಿ ತರುತ್ತೇನೆ. ಲೇ ಮೋನ, BA ಮುಗಿದ ಮೇಲೆ ಏನು ಮಾಡಬೇಕೆಂದಿರುವೆ? ಯಾವುದಾದರೂ ಒಂದು ನೌಕರಿ ಹುಡುಕಬೇಕೆಂದಿರುವೆ. ನೀನೊಬ್ಬನೇ ಆಯಾಗಿರಲಿ, ಆಮೇಲೆ ನೌಕರಿ ಮಾಡುತ್ತಾ ಆಯಾಗಿರ್ತೀನಿ. ಲೇ, ನೀನೊಬ್ಬನೇ ಆಯಾಗಿರಲಿಕ್ಕೆ ಅದು ಹೇಗೆ ಸಾಧ್ಯ? ಚಿನ್ನದಂತ ಹುಡುಗಿ ನೋಡಿ ಮದುವೆ ಮಾಡಿಕೊಂಡು ಆಯಾಗಿರಬೇಕು, ಗೊತ್ತೇ? ನಿನ್ನನ್ನೇ ಅವಲಂಬಿಸಿಕೊಂಡಿರುವ ನಿನ್ನ ತಂದೆ ತಾಯಿಗಳ ಗತಿ. ನಿನ್ನದು ಯಾವಾಗಲೂ ಹುಡುಗಾಟಿಕೆ ಅಂದ ಹಾಗೆ ನಿನ್ನ ಮದುವೆ ಯಾವಾಗ? ಬಂಗಾರದಂತ ಹುಡುಗಿ ಸಿಕ್ಕಾಗ. ನನ್ನ ಮುಂದೆ ಬಚ್ಚಿಡಬೇಡ. ಗುಣದಲ್ಲಿ ಗಂಗೆ, ರೂಪದಲ್ಲಿ ರಮ್ಮೆ ಅಂತಿರುವ ನಿನ್ನ ಅಚ್ಚುಮೆಚ್ಚಿನ ಲತಾದೇವಿ ಇದ್ದಾಳಲ್ಲ, ಇನ್ನೂ ಯಾವ ಹುಡುಗಿ ಬೇಕು ನಿನಗೆ? ಲೇ, ಅವಳು ನನ್ನ ಪ್ರೇಯಸಿ ಅಂತ ನಿನಗಾರು ಹೇಳಿದರು? ನಿಮ್ಮ ಪ್ರೇಮ ಪ್ರಕರಣ ನನಗೆ ಕಾಲೇಜಿನಲ್ಲೇ ಗೊತ್ತಾಗಿದೆ. ಲೇ, ಬಾಯಿ ಮುಚ್ಚಿಕೊಂಡು ಹಾಲು ಕುಡಿಯೋ. ಲಿಂಗಕ್ಕೆ ಬಂದ್ಬಿಟ್ಟ. ನನಗೆಲ್ಲ ಗೊತ್ತುತ್ತದೆ. ಅದು ಯಾವ ವಿಷಯ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಲಿಂಗಜ್ಜ, ಅದು ಅದು ನಿಮಗಾಗುವ ಲತಾದೇವಿಯ ಮದುವೆ ವಿಷಯ ತಾನೇ? ಯಾವಾಗಲೂ ನಿನಗೆ ನನ್ನ ಮದುವೆ ಚಿಂತನೆ. ಹೋಗಿ ಬಿಡಿದ್ದೇನೆ. ಹೌದು ತಾನೆ, ಈ ಮನೆಯಲ್ಲಿ ನಾನು ಹಾಳಾಗಿರಬಹುದು. ಆದರೆ ನಾನು ಸರಿಯ ಚಿಕ್ಕವರಾದ ನಿಮ್ಮ ಹಿತ ಬಯಸುವುದು ನನ್ನ ಕಾತ ಕರ್ತವ್ಯ. ನನ್ನದಲ್ಲಿ ಸಂತೋಷದ ಸಾಗರದಲ್ಲಿ ಈಜುವುದನ್ನು ಕಂಡು ನಾನು ಆನಂದ ಪಡಬೇಕು. ತಮ್ಮ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದಾಗಲೇ ಈ ಮುದುಕನ ಜನ್ಮ ಸಾರ್ಥಕತೆ ಸಾರ್ಥಕ. ಲಿಂಗಜ್ಜ,